Toon Bells. ನಿನ್ನ ಉದ್ದೇಶ ಯಾವಾಗಲೂ ಒಳ್ಳೆಯದೇ ಇರ್ತದೆ ಅಲ್ವಾ ಚಿಂಟು? ಆದರೂ ಇಲ್ಲಿರುವ ಎಲ್ಲ ಹಕ್ಕಿಗಳು ನಿನ್ನನ್ನು ದ್ವೇಷಿಸುತ್ತವೆ. ಸರಿ, ನನ್ನನ್ನು ದ್ವೇಷಿಸಿದಂತೆ ಅಂದಮೇಲೆ ಇಷ್ಟೊಂದು ಒಳ್ಳೆಯತನವನ್ನು ನೀನು ಎಲ್ಲಿಗೆ ತಗೊಂಡು ಹೋಗ್ತೀಯ ತಮ್ಮ? ಎಷ್ಟು ಸುಲಭವಾಗಿ ನಾವು ಹೋಗಿ ಈಗ ಹೊಟ್ಟೆ ತುಂಬಿಸಿಕೊಳ್ಳಬಹುದು ಸವಿಯಾದ ರಸಭರಿತ ಹಣ್ಣುಗಳೊಂದಿಗೆ. ಆಹಾ, ಒಮ್ಮೆ ನಿನ್ನ ಅವಮಾನವನ್ನು ನೆನಪಿಸಿಕೊ ಮತ್ತು ಸವಿಯಾದ ಹಣ್ಣುಗಳ ಬಗ್ಗೆ ಯೋಚಿಸು. ಚಿಂಟು ಗಿಳಿ ಮರದ ಮೇಲೆ ಕುಳಿತಿದೆ ಮತ್ತು ಹಣ್ಣುಗಳನ್ನು ಕೀಳುತ್ತಿದೆ. ಜೊತೆಗೆ ಹಾಡನ್ನು ಗುನುಗುತ್ತಿದೆ. ಸವಿಯಾದ ಹಣ್ಣುಗಳು ತಿನ್ನುವೆ ಇಂದು ಮತ್ತು ನಾಳೆ. ಇದರಿಂದಲೇ ಬರುವುದು ನನಗೆ ಶಕ್ತಿ. ಆಮೇಲೆ ಮಾಡುವೆ ನಾ ತುಂಬ ಶಾಯರಿ. ವಾಹ್ ವಾಹ್, ಇತ್ತೀಚೆಗಂತೂ ನಾನು ತುಂಬ ಒಳ್ಳೆಯ ಹಾಡುಗಳನ್ನು ಕಟ್ಟಿ ಗುನುಗುತ್ತಿದ್ದೇನೆ. ನನಗೆ ನಾನೇ ಸಾಟಿ. ಅಷ್ಟರಲ್ಲಿ ಅಲ್ಲಿಗೆ ಮೀನಾ ಮತ್ತು ಸಿಮ್ಮಿ ಎಂಬ ಗುಬ್ಬಚ್ಚಿಗಳು ಬರುತ್ತವೆ ಮತ್ತು ಸಿಟ್ಟಿನಿಂದ ಚಿಂಟುವಿಗೆ ಹೇಳುತ್ತವೆ. ಅರೆ ಚಿಂಟು, ಈಗ ಮರದ ಎಲ್ಲ ಹಣ್ಣುಗಳನ್ನು ನೀನೇ ತಿಂದು ಬಿಡ್ತೀಯಾ? ನಮಗೂ ಸ್ವಲ್ಪ ಉಳಿಸು. ಅರೆ ನೀನು ಸರಿಯಾಗೇ ಹೇಳಿದೆ ಸಿಮ್ಮಿ. ಈ ಚಿಂಟು ಯಾವಾಗಲೂ ಒಳ್ಳೆಯ ಮರಗಳ ಹಣ್ಣುಗಳನ್ನು ಒಬ್ಬನೇ ತಿಂದು ಮುಗಿಸ್ತಾನೆ. ನಮಗಾಗಿ ಏನನ್ನೂ ಬಿಡುವುದಿಲ್ಲ. ಅರೆ, ನೀವಿಬ್ರು ಎಂಥ ಮಾತುಗಳನ್ನಾಡ್ತಿದ್ದೀರಾ? ನಾನು ನಿಮ್ಮನ್ನು ಯಾವಾಗಲಾದರೂ ತರೆದಿದ್ದೇನಾ? ನೀವು ತಿನ್ನಿ ಸಹೋದರಿಯರೇ. ಇದು ಎಷ್ಟು ದೊಡ್ಡ ಮರವಿದೆ. ಇದರಲ್ಲಿ ನಾವೆಲ್ಲರೂ ಆರಾಮವಾಗಿ ತಿನ್ನಬಹುದು. ಅಂದ ಹಾಗೆ ನಾನು ಒಬ್ಬನೇ ಈ ಎಲ್ಲ ಹಣ್ಣುಗಳನ್ನು ತಿನ್ನಲು ಸಾಧ್ಯವೇ? ಅರೆ ಹೋಗು ಹೋಗು, ನಮಗೆಲ್ಲ ಗೊತ್ತು. ನಡಿಯಮ್ಮ ಸಿಮ್ಮಿ, ಇವನ ಜೊತೆ ಮಾತಾಡೋದು ಬೇಡ. ನಾವು ಹಣ್ಣು ತಿಂದು ವಾಪಸ್ ಹೋಗೋಣ. ಆದರೆ ಅಲ್ಲಿಗೂ ಈ ಗಿಳಿ ಬಂದೇ ಬರ್ತದೆ. ಹೋಗ್ಲಿ ಬಿಡು ಮೀನಾ, ನಾವು ಹಣ್ಣುಗಳನ್ನು ತಿನ್ನೋಣ. ನೋಡು, ಇವು ಎಷ್ಟು ರುಚಿಯಾಗಿ ಕಾಣುತ್ತಿವೆ. ಇದೆಲ್ಲವನ್ನು ಕೇಳಿ ಗಿಳಿಯು ಅಲ್ಲಿಂದ ಹಾರಿ ಹೋಗುತ್ತದೆ ಮತ್ತು ತನ್ನ ಮನೆಯಿದ್ದ ಅಶ್ವತ್ಥ ಮರದ ಮೇಲೆ ಬಂದು ಕುಳಿತು ಯೋಚಿಸಲು ಪ್ರಾರಂಭಿಸುತ್ತದೆ. ಯಾಕೋ ಗೊತ್ತಿಲ್ಲ, ಈ ಹಕ್ಕಿಗಳೆಲ್ಲ ನನ್ನನ್ನು ಯಾಕೆ ಇಷ್ಟಪಡೋದಿಲ್ವೋ? ನಾನು ಯಾವಾಗಲೂ ಇವರ ಜೊತೆ ಸ್ನೇಹ ಮಾಡಲು ಪ್ರಯತ್ನಿಸುತ್ತಲೇ ಇರುತ್ತೇನೆ. ಆದರೂ ಹೋಗಲಿ ಬಿಡಿ, ಒಂದಲ್ಲ ಒಂದು ದಿನ ಇವರಿಗೂ ಅರ್ಥವಾಗುತ್ತದೆ. ಆಮೇಲೆ ಇವರಿಗೆ ನನ್ನ ಸ್ನೇಹ ಮತ್ತು ಹಾಡು ಎರಡೂ ಇಷ್ಟವಾಗುತ್ತದೆ. ಚಿಂಟು ಹೀಗೆ ಯಾವಾಗಲೂ ತನ್ನಲ್ಲೇ ಮಸ್ತಾಗಿರುತ್ತಿದ್ದ. ಅದೇ ಅಶ್ವತ್ಥ ಮರದ ಮೇಲೆ ಉಳಿದ ಎಲ್ಲಾ ಗುಬ್ಬಚ್ಚಿಗಳು ವಾಸಿಸುತ್ತಿದ್ದವು. ಅವುಗಳಿಗೆ ಅಲ್ಲಿ ಚಿಂಟು ಇರುವುದು ಅಷ್ಟೇನೂ ಇಷ್ಟವಿರಲಿಲ್ಲ. ಆದರೆ ಅಷ್ಟು ವರ್ಷಗಳಿಂದ ಅವನು ಅಲ್ಲಿದ್ದ ಕಾರಣ ಯಾರೂ ಅವನಿಗೆ ಏನನ್ನೂ ಹೇಳುತ್ತಿರಲಿಲ್ಲ. ಒಂದು ದಿನ, ಮೀನಾ, ಸಿಮ್ಮಿ, ನಾನು ಆಹಾರ ಹುಡುಕಲು ಹೋಗುತ್ತಿದ್ದೇನೆ. ಅಲ್ಲಿಯವರೆಗೆ ನೀವಿಬ್ಬರೂ ನನ್ನ ಮಕ್ಕಳನ್ನು ನೋಡಿಕೊಳ್ಳಿ, ಸರಿ ತಾನೇ? ಆದರೆ ಚೀನು, ನಾನು ಮತ್ತು ಮೀನಾ ಕೂಡ ಹಣ್ಣುಗಳನ್ನು ಸಂಗ್ರಹಿಸಲು ಹೋಗಬೇಕಿತ್ತು. ಏನು? ಅರೆ, ಹಾಗಾದ್ರೆ ನಾನು ಈಗ ಏನ್ ಮಾಡ್ಲಿ? ಅತ್ತ ಚಿಂಟು ತನ್ನ ಮನೆಯಲ್ಲಿ ಕುಳಿತು ಇದೆಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದನು. ಅವನು ಚೀನು ಕುಳಿತಿದ್ದ ಪಕ್ಕದ ಕೊಂಬೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತಾನೆ. ಚಿಂಟುವಿನ ಮಾತನ್ನು ಕೇಳಿ ಚೀನು ಸಿಟ್ಟಿನಿಂದ ಅವನಿಗೆ ಹೇಳುತ್ತಾಳೆ. ಅರೆ ಚೀನು ಮೈನಾ, ನೀನು ಚಿಂತೆ ಮಾಡಬೇಡ. ನಾನು ನಿನ್ನ ಮಕ್ಕಳ ಮೇಲೆ ಕಣ್ಣಿಟ್ಟಿರ್ತೇನೆ. ಅಷ್ಟರಲ್ಲಿ ನೀನು ಹೋಗಿ ಅವರಿಗಾಗಿ ಆಹಾರ ತಗೊಂಡು ಬಾ. ಚೀನುವಿನ ಅಂತಹ ಮಾತನ್ನು ಕೇಳಿ ಚಿಂಟುವಿಗೆ ತುಂಬಾ ಬೇಸರವಾಗುತ್ತದೆ. ಏನು, ನೀನ್ ನೋಡ್ಕೊಳ್ತೀಯಾ? ಬೇಡ ಬೇಡ, ಸಾಕು ಬಿಡು. ನಿನ್ ಮೇಲೆ ನನಗೆ ನಂಬಿಕೆ ಇಲ್ಲ. ಇದ್ರ ಬದಲು ನಾನು ಇಲ್ಲೇ ಸ್ವಲ್ಪ ಹೊತ್ತು ಕಾಯ್ದು ಮೀನಾ ಮತ್ತು ಸಿಮ್ಮಿ ಬರುವವರೆಗೆ ಕಾಯುವುದೇ ಲೇಸು. ಅವನು ಯಾವಾಗಲೂ ಒಳ್ಳೆಯ ಮನಸ್ಸಿನಿಂದ ಹಕ್ಕಿಗಳಿಗೆ ಸಹಾಯ ಮಾಡಲು ಯೋಚಿಸುತ್ತಿದ್ದನು. ಆದರೆ ಅವು ಯಾವಾಗಲೂ ಅವನ ಬಗ್ಗೆ ತಪ್ಪಾಗಿ ಭಾವಿಸುತ್ತಿದ್ದವು. ಆದರೆ ತನ್ನ ದುಃಖವನ್ನು ಮರೆಮಾಚಿ ಚಿಂಟು ಎಲ್ಲಾ ಹಕ್ಕಿಗಳಿಗೆ ಹೇಳುತ್ತಾನೆ. ಸರಿ ಆಯಿತು, ನಿಮಗೆ ಹೇಗೆ ಸರಿ ಅನಿಸುತ್ತೋ ಹಾಗೇ ಆಗಲಿ. ಹಾಗಾದರೆ ನಾನು ಇಲ್ಲಿಂದ ಹೊರಡುತ್ತೇನೆ. ಪಾಪ ಬೇಸರಗೊಂಡ ಚಿಂಟು ತನ್ನ ಮನೆಗೆ ಹಿಂತಿರುಗುತ್ತಾನೆ. ಆದರೆ ಅಲ್ಲಿ ಪಕ್ಕದ ಮರದ ಮೇಲೆ ಕುಳಿತಿದ್ದ ಕಾಲು ಕಾಗೆ ಇದೆಲ್ಲವನ್ನೂ ನೋಡುತ್ತಿತ್ತು. ಅದು ಸ್ವಭಾವತಃ ದುರಾಸೆಯ ಮತ್ತು ಅಪ್ರಾಮಾಣಿಕವಾಗಿತ್ತು. ಆದರೆ ಚಿಂಟುವಿನ ಪರಿಸ್ಥಿತಿಯನ್ನ ನೋಡಿ ಅದಕ್ಕೆ ನಗು ಬರುತ್ತದೆ. ವಾ ವಾ, ಈ ಅಶ್ವತ್ಥ ಮರದಲ್ಲಿರುವ ಎಲ್ಲ ಹಕ್ಕಿಗಳು ನನ್ನನ್ನು ದ್ವೇಷಿಸುತ್ತವೆ, ಅದು ನನಗೆ ಅರ್ಥವಾಗುತ್ತದೆ. ಆದರೆ ಈ ದಡ್ಡ ಚಿಂಟುವನ್ನು ಇವರು ಯಾಕೆ ದ್ವೇಷಿಸುತ್ತಾರೆ? ಆದರೆ ಇದರಲ್ಲಿ ನನಗೆ ನನ್ನ ಲಾಭ ಕಾಣಿಸುತ್ತಿದೆ. ಯಾಕೆಂದರೆ
ಶತ್ರುವಿನ ಶತ್ರು ಮಿತ್ರ. ಶೀಘ್ರದಲ್ಲೇ ಚಳಿಗಾಲ ಬರಲಿತ್ತು ಮತ್ತು ಈ ಕಾರಣಕ್ಕಾಗಿ ಎಲ್ಲಾ ಹಕ್ಕಿಗಳು ಆಹಾರವನ್ನ ಸಂಗ್ರಹಿಸಿ ಇಟ್ಟುಕೊಂಡಿದ್ದವು. ಕಾಲು ಕಾಗೆಯು ಮೊದಲೇ ಅದರ ಮೇಲೆ ಕಣ್ಣಿಟ್ಟಿತ್ತು. ಆದರೆ ಚಿಂಟುವಿನ ಸ್ಥಿತಿಯನ್ನ ನೋಡಿ ಅದಕ್ಕೆ ಒಂದು ಒಳ್ಳೆಯ ಉಪಾಯ ಹೊಳೆಯಿತು. ಮರುದಿನ ಅದು ಚಿಂಟುವಿನ ಬಳಿಗೆ ಬರುತ್ತದೆ. ವಾಹ್, ಎಂತಹ ಅದ್ಭುತ ಬಿಸಿಲು! ಒಪ್ಪಿಕೊಳ್ಳಲೇಬೇಕು. ಚಳಿಗಾಲದ ಬಿಸಿಲಿನ ಮಾತೇ ಬೇರೆ. ಬೇಸಿಗೆಯ ಎಲ್ಲ ಸುಸ್ತು ಈ ಚಳಿಗಾಲದ ಬಿಸಿಲಿಗೆ ಮಾಯವಾಗುತ್ತದೆ. ಈಗ ಏನಾದರೂ ಸವಿಯಾದ ಹಣ್ಣುಗಳು ಅಥವಾ ಖಾರವಾದ ಮೆಣಸಿನಕಾಯಿ ತಿನ್ನಬೇಕೆನ್ಸುತ್ತಿದೆ. ನಡೆಯಿರಿ, ತಿಂದು ಬರೋಣ. ಆದರೆ ಅಷ್ಟರಲ್ಲಿ ಹಿಂದಿನಿಂದ ಕಾಲು ಕಾಗೆಯ ಧ್ವನಿ ಕೇಳಿಸುತ್ತದೆ. ಹಾಗಾದರೆ ನಿನ್ನ ಹಸಿವನ್ನು ನೀಗಿಸಲು ನನ್ನ ಹತ್ತಿರ ಒಂದು ಅದ್ಭುತ ಮತ್ತು ಸುಲಭವಾದ ದಾರಿ ಇದೆ ಚಿಂಟು. ಏನು? ಮತ್ತು ಆ ದಾರಿ ಯಾವುದಪ್ಪ ಕಾಲು? ಇದು ಮಧ್ಯಾಹ್ನದ ಸಮಯ ಮತ್ತು ಈ ಮರದ ಎಲ್ಲ ಹಕ್ಕಿಗಳು ಒಟ್ಟಾಗಿ ಆಹಾರ ಹುಡುಕಲು ಹೋಗಿವೆ. ನಾನು ಬಹಳ ದಿನಗಳಿಂದ ಇವ್ರ ಮೇಲೆ ಕಣ್ಣಿಟ್ಟಿದ್ದೇನೆ. ಇವರು ಚಳಿಗಾಲಕ್ಕಾಗಿ ತುಂಬ ಆಹಾರವನ್ನು ಸಂಗ್ರಹಿಸಿದ್ದಾರೆ. ಹಾಗಾದರೆ ನೀನು ಏನು ಹೇಳಲು ಬಯಸ್ತಿದ್ದೀಯಾ ಕಾಲು? ನಿನ್ನ ಉದ್ದೇಶ ನನಗೇನೂ ಸರಿ ಅನಿಸುತ್ತಿಲ್ಲ. ನಿನ್ನ ಉದ್ದೇಶ ಯಾವಾಗಲೂ ಒಳ್ಳೆಯದೇ ಇರ್ತದೆ ಅಲ್ವಾ ಚಿಂಟು? ಆದರೂ ಇಲ್ಲಿರುವ ಎಲ್ಲ ಹಕ್ಕಿಗಳು ನಿನ್ನನ್ನು ದ್ವೇಷಿಸುತ್ತವೆ. ಸರಿ, ನನ್ನನ್ನು ದ್ವೇಷಿಸಿದಂತೆಯೇ ಅಂದಮೇಲೆ ಇಷ್ಟೊಂದು ಒಳ್ಳೆಯತನವನ್ನು ನೀನು ಎಲ್ಲಿಗೆ ತಗೊಂಡು ಹೋಗ್ತೀಯಾ ತಮ್ಮ? ಎಷ್ಟು ಸುಲಭವಾಗಿ ನಾವು ಹೋಗಿ ಈಗ ಹೊಟ್ಟೆ ತುಂಬಿಸಿಕೊಳ್ಳಬಹುದು ಸವಿಯಾದ ರಸಭರಿತ ಹಣ್ಣುಗಳೊಂದಿಗೆ. ಆಹಾ, ಒಮ್ಮೆ ನಿನ್ನ ಅವಮಾನವನ್ನು ನೆನಪಿಸಿಕೊ ಮತ್ತು ಸವಿಯಾದ ಹಣ್ಣುಗಳ ಬಗ್ಗೆ ಯೋಚಿಸು. ನಿನ್ನ ಮಾತು ಸರಿಯಾಗಿದೆ ಕಾಲು. ಈ ಹಕ್ಕಿಗಳೆಲ್ಲ ಇಂದಿನವರೆಗೂ ನನ್ನೊಂದಿಗೆ ಸರಿಯಾಗಿ ನಡೆದುಕೊಂಡಿಲ್ಲ. ಅಂದ ಮೇಲೆ ನಾನು ಇವರಿಗೆ ತಪ್ಪು ಮಾಡುತ್ತೇನೆ ಎಂದೇ ಇವರು ಭಾವಿಸುತ್ತಾರೆ. ಅಂದ ಮೇಲೆ ನಾನು ಯಾಕೆ ಒಳ್ಳೆಯವನಾಗಿ ಇರಲಿ? ಅದೇ ತಾನೆ. ಹಾಗಾದರೆ ತಡಬೇಕೆ? ನನಗೆ ತುಂಬ ಹಸಿವಾಗುತ್ತಿದೆ. ಈ ಹಸಿವು ಬೇರೆಯವರ ಕಷ್ಟದ ಫಲವನ್ನು ತಿಂದಾಗಲೇ ತಣಿಯುವುದು. ಅರೆ ಕಾಲು, ಮೊದಲು ನನ್ನ ಪೂರ್ತಿ ಮಾತು ಕೇಳು. ನೀನು ಬಂದಿರೋದು ನಿನ್ನ ಮಾತುಗಳ ಬಲೆಯಲ್ಲಿ ನನ್ನನ್ನು ಸಿಲುಕಿಸಲು. ಆದರೆ ಗಿಳಿಗಳು ತುಂಬ ಜಾಣವಿರುತ್ತವೆ. ನಾನು ಇಷ್ಟು ಬೇಗ ನಿನ್ನ ಮಾತುಗಳಿಗೆ ಮರುಳಾಗುವುದಿಲ್ಲ. ಹಕ್ಕಿಗಳಿಗೆ ನಾನು ಕೆಟ್ಟವನು ಎಂದು ಅನ್ನಿಸಬಹುದು, ಆದರೆ ಅದರರ್ಥ ನಾನು ನಿಜವಾಗಿಯೂ ತಪ್ಪು ಮಾಡಿ ಅವರ ನಿರೀಕ್ಷೆಯಂತೆ ಕೆಟ್ಟವನಾಗಬೇಕು ಎಂದಲ್ಲ. ಏನು ನೀನು ಎಂಥ ದಡ್ಡನಪ್ಪ ಚಿಂಟು! ಇಲ್ಲಿ ಮೇಲೆ ತಾಜಾ ಸವಿಯಾದ ಹಣ್ಣುಗಳು ನಿನ್ನ ದಾರಿ ಕಾಯುತ್ತಿವೆ ಮತ್ತು ನೀನು ನಿರಾಕರಿಸುತ್ತಿದ್ದೀಯಾ? ನಿನಗೇನಾದರೂ ಹುಚ್ಚು ಹಿಡಿದಿದೆಯೇ? ಸುಮ್ಮನೆ ನನ್ನ ಜೊತೆ ಬಾ. ಓಯ್ ಕಾಲು, ನೋಡು, ನಾನು ಬರುವುದಿಲ್ಲ ಮತ್ತು ಆ ಪಾವ ಹಕ್ಕಿಗಳು ಕಷ್ಟಪಟ್ಟು ಸಂಗ್ರಹಿಸಿಟ್ಟಿರುವ ಆಹಾರವನ್ನು ನಿನಗೆ ತಿನ್ನಲು ಬಿಡುವುದಿಲ್ಲ. ಇದಕ್ಕಾಗಿ ಅವು ಬೇಸಿಗೆಯಲ್ಲೆಲ್ಲ ಕಷ್ಟಪಟ್ಟಿವೆ. ಅರ್ಥವಾಯಿತೆ? ಸರಿ, ನೀನು ನನ್ನ ಹೇಗೆ ತಡೀತೀಯ ನಾನು ನೋಡ್ತೀನಿ. ನಾನು ಹೊರಟೆ. ಮತ್ತು ಹೌದು, ಈಗಲೂ ನೀನು ಬಂದರೆ ನಾನು ಬೇಡ ಎನ್ನೋದಿಲ್ಲ. ಹಂಚ್ಕೊಂಡು ತಿನ್ನೋಣ ಗೆಳೆಯ, ಬಾ. ಆಗ ಹಿಂದಿನಿಂದ ಕಾಲು ಕಾಗೆಯ ಧ್ವನಿ ಕೇಳಿಸುತ್ತದೆ. ಇಷ್ಟು ಹೇಳಿ ಕಾಲು ಹಕ್ಕಿಗಳ ಗೂಡಿಗೆ ಹೋಗಿ ಆಹಾರವನ್ನು ಕದ್ದು ತಿನ್ನತೊಡಗುತ್ತದೆ. ಚಿಂಟು ತನ್ನನ್ನು ನೋಡಿ ತನ್ನ ಹಿಂದೆ ಬರುತ್ತಾನೆ ಎಂದು ಅದು ಭಾವಿಸಿತ್ತು. ಆದರೆ ಹಾಗಾಗಲಿಲ್ಲ. ಬದಲಿಗೆ ಚಿಂಟು ಇದೆಲ್ಲವನ್ನೂ ನೋಡಿ ಯೋಚಿಸುತ್ತಾನೆ. ಈ ಕಾಲು ಹೀಗೆ ಹೇಳಿದರೆ ಕೇಳೋವನಲ್ಲ. ನಾನು ಈಗಲೇ ಹೋಗಿ ಎಲ್ಲ ಹಕ್ಕಿಗಳಿಗೆ ತಿರ್ರಿಸಬೇಕು. ಎಲ್ಲ ಹಕ್ಕಿಗಳು ಸೇರಿ ಕುಕ್ಕಿದಾಗಲೇ ಇವನಿಗೆ ಬುದ್ಧಿ ಬರೋದು. ಅರೆ, ನನ್ನ ಹಕ್ಕಿ ಗೆಳೆಯರೆಲ್ಲ ಎಲ್ಲಿ ಹೋದ್ರು? ಬೇಗ ಸಿಕ್ಕರೆ ಸಾಕು, ಇಲ್ಲದಿದ್ದರೆ ಆ ಕಾಲು ಕಾಗೆ ಎಲ್ಲರ ಆಹಾರವನ್ನು ಖಾಲಿ ಮಾಡಿಬಿಡುತ್ತದೆ. ಚಿಂಟು ಹಾರಿ ಹೋಗಿ ಉಳಿದ ಹಕ್ಕಿಗಳನ್ನು ಹುಡುಕತೊಡಗುತ್ತಾನೆ. ಸ್ವಲ್ಪ ದೂರ ಹೋದ ನಂತರ ಮೀನಾ, ಸಿಮ್ಮಿ, ಚೀನು ಮತ್ತು ಉಳಿದ ಎಲ್ಲಾ ಹಕ್ಕಿಗಳು ಹೊಲವೊಂದರಲ್ಲಿ ಕುಳಿತು ಧಾನ್ಯಗಳನ್ನು ತಿನ್ನುತ್ತಿರುವುದನ್ನು ಚಿಂಟು ನೋಡುತ್ತಾನೆ. ಅರೆ ಕೇಳಿ 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 ಕೇಳಿ, ಎಲ್ಲರೂ ಗಮನವಿಟ್ಟು ಕೇಳಿ. ಅರೆ ನೀನಾ ಇಲ್ಲಿಗೆ ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದೆಯಾ? ನಮ್ಮ ಈ ಆಹಾರದ ಜಾಗವನ್ನು ಹುಡುಕಲು ಬಂದಿದ್ದೀಯಾ ಅಲ್ವಾ? ನೋಡು, ಇದು ಕೇವಲ ನಮ್ಮ ಹಕ್ಕಿಗಳ ರಹಸ್ಯ ಜಾಗ. ಇಲ್ಲಿ ನಿನಗೆ ತಿನ್ನಲು ಬಿಡೋದಿಲ್ಲ. ಇಲ್ಲಿಂದ ಹೊರಟು ಹೋಗು, ಇಲ್ಲದಿದ್ದರೆ ಗತಿ ಕಾಣಬೇಕಾದೀತು. ಅಬ್ಬಾ, ನಿಮ್ಮ ಇಂತಹ ಮಾತುಗಳನ್ನು ಕೇಳಿದರೆ ನನಗನಿಸುತ್ತಿದೆ ಆ ಕಾಲು ಕಾಗೆಯ ಬಗ್ಗೆ ನಿಮಗೆ ಹೇಳಲೇಬಾರದಿತ್ತು ಎಂದು. ಏನು ಆ ಕೆಟ್ಟ ಕಾಲು ಕಾಗೆ? ಅವನು ಏನ್ ಮಾಡಿದ? ಅವನು ಅಶ್ವತ್ಥ ಮರದ ಹತ್ತಿರ ಬಂದಿದ್ದಾನೆ ಮತ್ತು ಸಮಯ ನೋಡಿ ಅವನು ನಿಮ್ಮ ಚಳಿಗಾಲದ ಆಹಾರವನ್ನೆಲ್ಲ ತಿನ್ನುತ್ತಿದ್ದಾನೆ. ಅದಕ್ಕೆ ಬೇಗ ನನ್ನ ಜೊತೆ ಬನ್ನಿ. ದೇವರೇ, ಹೌದಾ?
ಹಾಗಾದ್ರೆ ಬೇಗ ನಡೆಯಿರಿ. ನನ್ನ ಮಕ್ಕಳು ಅಲ್ಲಿ ಒಬ್ಬರೇ ಇದ್ದಾರೆ. ಅವನು ಅವರಿಗೆ ಏನೂ ತೊಂದರೆ ಮಾಡದಿರ್ಲಿ. ಹೌದು ಹೌದು, ಅದಕ್ಕೆ ಹೇಳುತ್ತಿರೋದು, ಬೇಗ ಬನ್ನಿ. ಎಲ್ಲಾ ಹಕ್ಕಿಗಳು ಚಿಂಟುವಿನೊಂದಿಗೆ ಹಾರಿ ಅಶ್ವತ್ಥ ಮರಕ್ಕೆ ಹಿಂತಿರುಗುತ್ತವೆ ಮತ್ತು ಕಾಲುವನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುತ್ತವೆ. ಅರೆ ಓ ಕಾಲು, ಇಂದು ನೀನು ಮಿತಿ ಮೀರಿದ್ದೀಯೆ. ನಿನ್ನ ಧೈರ್ಯ ಇಷ್ಟೊಂದು ಬೆರೆದಿದೆಯೇ. ಇಂದು ನಾವು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಎಲ್ಲಾ ಹಕ್ಕಿಗಳು ಹಿಂತಿರುಗುವುದನ್ನು ನೋಡಿ ಕಾಲು ತುಂಬಾ ಗಾಬರಿಗೊಳ್ಳುತ್ತದೆ ಮತ್ತು ಹೆದರಿಕೆಯಿಂದ ನಡುಗುತ್ತಾ ಹೇಳುತ್ತದೆ, ನೀವು ಎಲ್ಲರೂ ಇಲ್ಲಿಗ? ನಮಗೆ ಚಿಂಟು ಗಿಳಿ ಎಲ್ಲವನ್ನೂ ತಿಳಿಸಿದ್ದಾನೆ. ನೀನು ಈಗ ಇಲ್ಲಿಂದ ಸುಮ್ಮನೆ ಹೊರಟು ಹೋಗು, ಇಲ್ಲದಿದ್ದರೆ ನಿನಗೆ ಕಾದಿದೆ ಮಾರಿ. ನಾನು ಹೇಳೋದೇನೆಂದ್ರೆ, ಇವನನ್ನು ಬಿಡಬಾರ್ದು. ನಾವೆಲ್ಲ ಹಕ್ಕಿಗಳು ಸೇರಿ ಇವನಿಗೆ ಸರಿಯಾದ ಪಾಠ ಕಲಿಸಬೇಕು. ಮೀನಾ ಹೀಗೆ ಹೇಳಿದ ಕೂಡಲೇ ಮರದ ಮೇಲಿದ್ದ ಎಲ್ಲಾ ಹಕ್ಕಿಗಳು ಕಾಲುವನ್ನು 4 ಕಡೆಯಿಂದ ಸುತ್ತುವರಿಯುತ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ಕಾಲುವಿಗೆ ಬೆವರಿನ ಹನಿಗಳು ಸುರಿಯಲಾರಂಭಿಸುತ್ತವೆ. ಅರೆ ಪ್ರೀತಿಯ ಸಹೋದರಿಯರೇ, ನನ್ನನ್ನು ಕ್ಷಮಿಸಿ. ನನ್ನಿಂದ ತಪ್ಪಾಯಿತು, ಕ್ಷಮಿಸಿಬಿಡಿ. ಆದರೆ ಎಲ್ಲಾ ಹಕ್ಕಿಗಳು ಒಟ್ಟಾಗಿ ಕಾಲುವಿಗೆ ಚುಚ್ಚಿ ಅಲ್ಲಿಂದ ಓಡಿಸಲು ಪ್ರಾರಂಭಿಸುತ್ತವೆ. ಉಡಿಸಿ ಓಡಿ. ಹೇಗೋ ಮಾಡಿ ಕಾಲು ಅಲ್ಲಿಂದ ತಪ್ಪಿಸಿಕೊಂಡು ಹಾರಿ ಹೋಗುತ್ತದೆ. ಚಿಂಟುವಿನಿಂದಾಗಿ ಎಲ್ಲಾ ಹಕ್ಕಿಗಳ ಮನೆ, ಮರಿಗಳಿಗಳು ಮತ್ತು ಆಹಾರ ಉಳಿಯುತ್ತದೆ. ಕೊನೆಗೂ ಈ ಕಾಲು ಕಾಗೆಯ ಕಾಟ ತಪ್ಪಿತು. ಇನ್ನು ಮುಂದೆ ಅವನು ಕನಸಿನಲ್ಲೂ ನಮ್ಮನ್ನು ಕಾಡುವುದಿಲ್ಲ. ಹೌದು, ನಿಜ ಹೇಳಿದಿರಿ. ಆದರೆ ಇದೆಲ್ಲವೂ ಸಾಧ್ಯವಾಗಿದ್ದು ಚಿಂಟು ಅಣ್ಣನಿಂದಲೇ. ನಾವು ಅವರಿಗೆ ಧನ್ಯವಾದ ಹೇಳುವುದನ್ನು ಮರೆಯಬಾರದು. ಧನ್ಯವಾದಗಳು ಚಿಂಟು ಅಣ್ಣ. ಹೌದು, ಧನ್ಯವಾದಗಳು ಅಣ್ಣ. ವಾಹ್ ವಾಹ್, ಕಾಲು ಕಾಗೆಯ ಯೋಜನೆ ವಿಫಲವಾಯಿತು ಮತ್ತು ಅವನ ದುರಾಸೆಗೆ ಕಹಿಯಾದ ಫಲ ಸಿಕ್ಕಿತು. ಹಾಗಾದ್ರೆ ನಾವೆಲ್ಲರೂ ಈಗ ಗೆಳೆಯರಾಗೋಣವೇ? ಸಿಮ್ಮಿ, ನೀನು ಈ ಶಾಯರಿ ಗಿಯರಿ ಮಾಡೋದು ಬಿಟ್ಬಿಡು. ತುಂಬಾ ಕೆಟ್ಟದಾಗಿ ಮಾಡ್ತೀಯ. ಇದರಲ್ಲಿ ಚಿಂಟು ಅಣ್ಣನೇ ಎತ್ತಿದ ಕೈ. ಇದನ್ನು ಕೇಳಿ ಎಲ್ಲರೂ ಜೋರಾಗಿ ನಗಲು ಪ್ರಾರಂಭಿಸ್ತಾರೆ.